ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂತಹ ಒಬ್ಬ ಅಣ್ಣ ಅಂತ ಯಾವಾಗಲೂ ನಾನು ಮುನ್ನಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಜೊತೆಯಲ್ಲಿ ಈ ಪಕ್ಕದಲ್ಲಿ ಬಾಬು ಅಣ್ಣ, ಈ ಪಕ್ಕದಲ್ಲಿ ಚಂದನ್ ಸರ್, ಆ ಪಕ್ಕದಲ್ಲಿ ಸಂಜೀವ್ ಸರ್, ಇವರೆಲ್ಲರೂ ನೋಡ್ತಾ ಇದ್ರೆ ಪಕ್ಕ ಸಲಗತ್ತರ ಇದ್ದಂಥ ನನಗೆ ನನ್ನ ಹಿಂದೆ ಇವತ್ತೊಂದು 100 ಆನೆ ಬಲ ಸಿದ್ದಂಗೆ ಆಗಿದೆ. ಸೊ ಇದು ಫಸ್ಟು ನಾನು ಸಿನಿಮಾವನ್ನು ಮುಗಿಸಿ ನಿಮ್ಮೆಲ್ಲರ ಮುಂದೆ ಹಿಂದಿನ ಒಂದು ಪ್ರೆಸ್ ಮೀಟಲ್ಲಿ ಸಿಕ್ಕಿದಾಗ ಇದು ನಂಗೆ ಇರಲಿಲ್ಲ. ಅವಾಗಿದ್ದೇನು ಅಂತಂದರೆ ಒಬ್ಬ ನಿರ್ದೇಶಕನಾಗಿ ಒಂದು ಸಿನಿಮಾವನ್ನು ಮಾಡ್ಕೊಂಡ್ಬಂದು ಸೆನ್ಸಾರ್ ಮಾಡ್ಕೊಂಡ್ಬಂದು ನಿಮ್ಮ ಮುಂದೆ ಕೂತಿದ್ದೆ ಅನ್ನೋ ಒಂದು ಖುಷಿ ಇತ್ತು. ಆದರೆ ಕಳೆದ ಒಂದು 6 ದಿವಸ ಈ ಗಾಂಧಿನಗರದ ಎಲ್ಲ ರಸ್ತೆಗಳನ್ನು ಸುತ್ತಿ ಎಲ್ಲವನ್ನು ಮಾಡಿ ಒಂದಷ್ಟು ಬಳವಳ್ದು ಎಲ್ಲವನ್ನು ಆದ ಮೇಲೆ ಇನ್ಫ್ಯಾಕ್ಟ್ ಫಾರ್ ದ ಫಸ್ಟ್ ಟೈಮ್ ಸಿನಿಮಾನ ನೋಡಿದ್ದು ದಟ್ ವಾಸ್ ಒನ್ನಲ್ಲಿ ಚಂದನ್ ಸರ್ ಮತ್ತು ಅವ್ರ ಮಗ ಇಬ್ಬರು ನೋಡ್ತಾರೆ. ರಾತ್ರಿ 7 ಗಂಟೆಗೆ ಹೊರಗೆ ಬಂದು ಬೆನ್ನು ತಟ್ಟಿ ಸಿನಿಮಾ ಚೆನ್ನಾಗಿದೆ, ಆದರೆ ಇಲ್ಲಿ ಆಗಿರೋ ವಿಷಯ ಏನು ಅಂದರೆ ಎಲ್ಲರೂ ಹೊಸಬರೇ ಇದ್ದಾರೆ. ಸೊ ಸ್ಕ್ರೀನಲ್ಲಿ ಅದರಲ್ಲೂ ಕನ್ನಡ ಮತ್ತು ಕರ್ನಾಟಕ ಈ ಆಡಿಯನ್ಸ್ ಕೇಳೋದೇನು ಅಂತಂದರೆ ಹೀರೋ ಯಾರು, ಹೀರೋಯಿನ್ ಯಾರು ಇದನ್ನೆಲ್ಲ ಕೇಳ್ತಾರೆ. ಅದರಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ನಮಗೆ ಬೇಸರ ಆಯಿತು. ಎರಡನೇದೇನು ಅಂತಂದರೆ ವೈಲೆನ್ಸನ್ನು ತುಂಬ ವೈಭವೀಕರಿಸಿದ್ದೀರಾ ಅಂತ ಅಂದರು. ನಾನು ಕೇಳಿದ್ದು ಒಂದೇ, ಸಿನಿಮಾ ನಿಮಗೆ ಡೈಜೆಸ್ಟ್ ಆಯಿತಾ, ಸಿನಿಮಾ ನಿಮಗೆ ಇಷ್ಟ ಆಯಿತಾ? ಓ ಚೋಡೋ ರವಿ ಬಾಯಿ ಬಹುತ್ ಅಚ್ಚಾ ಹೈ ಅಂತ ಅಂದರು. ಆ ಖುಷಿ ಅವ್ರ ಮುಖದಲ್ಲಿ ನೋಡಾದ್ಮೇಲೆ ಅವ್ರ ಹತ್ರ ನಾನು ಕೇಳಿಕೊಂಡೆ, ನನ್ನ ಈ ಸಿನಿಮಾವನ್ನು ಹೇಗಾರು ಮಾಡಿ ಪರದೆ ಮೇಲೆ ಬರಲಿಕ್ಕೆ ನಂಗೆ ಸಹಾಯ ಮಾಡಿಕೊಡ್ತೀರಾ ಅಂತ ಕೇಳಿಕೊಂಡೆ. ಅಲ್ಲಿಂದ ಇಲ್ಲಿವರೆಗೂ ಒಂದು 6 ತಿಂಗಳ ಕಾಲ ನಮ್ಮ ಈ ಹೋರಾಟ ಸೆಣಸಾಟ ಎಲ್ಲವೂ ನಡ್ಕೊಂಡು ಬಂದಿದೆ. ನನ್ನ ಮತ್ತು ಚಂದನ್ ಸರ್ ಮಧ್ಯೆ ಇದ್ದಂತಹ ಒಂದು ಸಂಬಂಧ ಏನು ಅಂತಂದರೆ 97ರಲ್ಲಿ ಬಿಡುಗಡೆ ಆದಂತಹ ಒಂದು ಪೊಲೀಸ್ ಸ್ಟೋರಿ ಅನ್ನೋ ಒಂದು ಸಿನಿಮಾ. ಆ ಸಿನಿಮಾವನ್ನು ಚಂದನ್ ಸರೇ ರಿಲೀಸ್ ಮಾಡಿಕೊಟ್ಟಿದ್ದು. ಆವಾಗ ನಾನು ನೋಡಿದಂತಹ ಚಂದನ್ ಸರ್. ಅದಾದಮೇಲೆ ಪ್ರಾಯಶಃ ಒಂದು 30 ವರ್ಷ ಆದಮೇಲೆ ನನ್ನನ್ನು ಆ ಒಂದು ಬಾಗಿಲಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದು ಯಾರು ಅಂತಂದರೆ ದಟ್ ವಾಸ್ ಬಾಬು ಸರ್ ಹತ್ರ ನಾನು ಕೇಳಿಕೊಂಡೆ ಏನು ಮಾಡ್ಬೋದು. ಯಾಕೆಂತಂದರೆ ನಾವು ಹೊಸದಾಗಿ ಬಂದಿದ್ದೇವೆ, ಹೊಸದಾಗಿ ಅಂಬೆಗಾಲಿಟ್ಟು ಈಗ ಈ ಪ್ರೊಡಕ್ಷನ್ ಅನ್ನೋದೇನಂತಾರೆ ಅದಕ್ಕೆ ಬಂದಿರಬೇಕಾದ್ರೆ ಏನು ಮಾಡಬೇಕು. ಯಾಕೆಂತಂದರೆ ಯಾವಾಗ ಏನಂದರೆ ಬಾಬು ಸರ್ ಅನ್ನೋ ಒಂದು ಜೀವ ಏನು ಅಂತಂದರೆ ಯಾರೇ ಬರಲಿ ಏನೇ ಮಾಡಲಿ ಅವ್ರು ಎಂಥವರೇ ಆಗಿರಲಿ ಅವ್ರಿಗೊಂದು ಒಳ್ಳೆ ದಾರಿಯನ್ನು ತೋರಿಸ್ಕೊಡುವಂತಹ ಒಂದು ಸಹೃದಯ ನಿರ್ಮಾಪಕ. ಸೊ ಫಸ್ಟು ನಾನು ಅವರು ಚಂದನ್ ಸರ್ ತೋರಿಸಿದ ನಂತರನೇ ಮಾರನೇ ದಿವಸ ನಾನು ಬಾಬು ಸರ್ ಹತ್ರ ಹೋಗಿದ ತಕ್ಷಣ ಹೀಗಿದೆ, ನನಗೇನಾದ್ರು ಒಂದು ಮಾತನ್ನ ಹೇಳ್ಬೋದಾ, ಚಂದನ್ ಸರ್ ತೋರಿಸಿದೆಯಮ್ಮ, ತೋರಿಸು ಅಂತ ಹೇಳಿದ್ದು ಅವರೇ, ತೋರಿಸಿದೆಯಮ್ಮ ಆಮೇಲೆ ತೋರಿಸಿದೆ ಅಂತಂದೆ. ಅದಾದಮೇಲೆ ಅವರು ಮಾತಾಡಿ ಒಂದು ಹಂತದವರೆಗೂ ಎಲ್ಲವನ್ನು ತರ್ತಿರ್ಬೇಕಾದ್ರೇ ನನಗೆ ಸಂಜೀವ್ ಸರ್ ಅವರ ಪರಿಚಯ ಆಗತ್ತೆ. ಅದು ಕೂಡ ನನಗೆ ಮಾಡಿಕೊಟ್ಟಿದ್ದು ಬಾಬು ಸರ್. ಅವ್ರು ಹೇಳಿದ್ದೇನು ಅಂತಂದರೆ ಎಲ್ಲರೂ ವೈಲೆನ್ಸ್ ಅಂತ ಇದ್ದಾರೆ, ಒಂದ್ಸತಿ ನೀನು ಸಿನಿಮಾವನ್ನು ಇವ್ರಿಗೆ ತೋರಿಸು, ಅವರು ತುಂಬಾ ಅನುಭವಿ, ಅವರು ಸಿನಿಮಾವನ್ನು ಒಂದ್ಸರಿ ನೋಡಲಿ ಅಂದಾಗ ಪ್ರೊಜೆಕ್ಷನ್ ರೂಮಲ್ಲೋ ಅಲ್ಲೋ ಇಲ್ಲೋ ನಾನು ಎಲ್ಲೂ ತೋರಿಸ್ದೆ. ನಮ್ಮ ಒಂದು ಪೆನ್ ಡ್ರೈವಲ್ಲಿ ನಾನು ಇಡೀ ಸಿನಿಮಾವನ್ನು ಹಾಕೊಂಡು ಹೋಗಿ ನಾನು ಸಂಜೀವ್ ಸರ್ ಮನೆಯಲ್ಲಿ ಬೆಳಗಿನ ಜಾವ 8 ಗಂಟೆ 8:15ಗೆ ಅಕ್ಕಿ ರೊಟ್ಟಿ ಕೊಟ್ಟರು, ಎಲ್ಲವೂ ಆಯಿತು, ಕಾಫಿ ಕುಡಿದ್ವಿ, ಎಲ್ಲವನ್ನು ಮಾಡಿ ಸಿನಿಮಾವನ್ನು ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 10:00ವರೆಗೆ ನಾನು ಒಂದು ಮಗುವನ್ನು ನೋಡಿದೆ. ಮಗು ಅಂತಂದರೆ ಅವರಿಗೆ ಆ ಜೀವಕ್ಕೆ ಅಷ್ಟು ವೃದ್ಧಾಪ್ಯದಲ್ಲಿದ್ದರೂ ಕೂಡ ಎಲ್ಲವೂ ಆಗಿದ್ರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಆಫ್ಟರ್ 20 years ಐ ಸಾ ಕೆ ವಿ ರಾಜು ಆನ್ ಸ್ಕ್ರೀನ್ ಅಂತಂದ್ರು. ನನಗೆ ಗೊತ್ತಿಲ್ಲದೇನೋ ಎಲ್ಲೋ ಬಂದು ಗುರುಗಳು ಕನೆಕ್ಟ್ ಆದ್ರಲ್ಲ ಅಂತ ಅಂದ್ಬಿಟ್ಟು ನಿಜಾನಾ ಸರ್, ಆರ್ ಯು ಹ್ಯಾಪಿ ಸರ್ ಅಂತಂದೆ. ನೋ ರವಿ, ಎಲ್ಲೂ ಕೂಡ ನೀನು ಒಂದು ಕಡೆ ಬ್ರೀತ್ ಮಾಡೋಕ್ಕೂ ಒಂದು ಸಣ್ಣ ಒಂದು ಕಣ್ಣು ಒಂದ್ಸಲಿ ಮಿಡ್ಕಕ್ಕೆ ಕೂಡ ನೀನು ಅವಕಾಶ ಕೊಟ್ಟಿಲ್ಲ, ಸಿನಿಮಾನ ಹಾಗೆ ಕರ್ಕೊಂಡೋಗಿದ್ಯಾ, ತುಂಬ ಜೋರವಾಗಿದೆಪ್ಪ ಅಂತಂದರು. ಈಗ ನಾನು ಕೇಳೋದೇನು ಅಂತಂದರೆ ಆ ಒಂದು ಇದರಲ್ಲಿ ಇದ್ದಂತಹ ಆ ವ್ಯಕ್ತಿಗೂ ಕೂಡ ಆ ಸಿನಿಮಾ ಎಲ್ಲೋ ಒಂದು ಎಮೋಷ್ನಲ್ ಕಂಟೆಂಟ್ ಆಗಿ ಎಲ್ಲೋ ಒಂದು ಕ್ಲೈಮ್ಯಾಕ್ಸಲ್ಲಿ ಹೋಗಿ ಟಚ್ ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ಅಲ್ಲಿ ನಾನು ಹೊರಗಡೆ ಬಂದು ಬಾಬು ಸರ್ ಫೋನ್ ಮಾಡ್ತೀನಿ, ಅಣ್ಣ ಅವ್ರ ಪಿಕ್ಚರ್ ನೋಡಿದ್ರು, ತುಂಬ ಖುಷಿ ಪಟ್ಟರು. ಬಟ್ ಏನಾಗುತ್ತೆ, ಕೆಲವರು ಏನು ಅಂದರೆ ನಮ್ಮ ಮುಂದೆ ಒಂಥರ ನಗ್ನಗ್ತಾ ಮಾತಾಡ್ತಾರೆ, ಹಿಂದ್ಗಡೆ ಒಂಥರ ಬೇರೆ ಥರ ಮಾತಾಡಿರ್ತಾರೆ. ದಯವಿಟ್ಟು ಒಂದು ಸರಿ ನೀವು ಸಾರ್ ಹತ್ರ ಮಾತಾಡ್ತೀರಾ, ಅವ್ರಿಗೆ ಏನು ಅನ್ಸುತ್ತೆ ನೀವು ಕೇಳ್ತೀರಾ ಅಂದಾಗ ಹೀಗೆ ಹೆಸ್ ಗಿವನ್ ದ ಸೇಮ್ ಆನ್ಸರ್. ಬಾಬು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ತುಂಬ ಖುಷಿ ಪಟ್ಟೆ ನಾನು. ಕೆ ವಿ ರಾಜನ್ ನೋಡ್ದಂಗೆ ಆಯ್ತಪ್ಪ, ತುಂಬ ಖುಷಿ ಪಟ್ಟೆ, ಚೆನ್ನಾಗಿದೆ ಬಾಬು, ಈಗ ಎಲ್ಲಿವರೆಗೂ ತೊಗೊಂಡೋಗ್ತಾ ಇದ್ದೀರಾ ಈ ಸಿನಿಮಾನ ಅಂದಾಗ ಆಗ ಬಾಬು ಸರ್ ಸ್ವಲ್ಪ ಧೈರ್ಯ ಮಾಡಿ ಅದನ್ನು ಚಂದನ್ ಸರ್ಗೆ ಹೇಳಿ, ನೀವೊಬ್ಬರೇ ಅಲ್ಲ ಇನ್ನೊಂದಿಬ್ಬರು ನೋಡಿದ್ದಾರೆ, ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಕೈ ಜೋಡಿಸಿ ಇದನ್ನು ಮುಂದಕ್ಕೆ ತೊಗೊಳೋಣ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದಷ್ಟು ವಿಷಯಗಳನ್ನೆಲ್ಲ ಮುಗಿಸ್ಕೊಂಡು
ತದನಂತರ ಆಸ್ ಇಟ್ ಈಸ್ ಇಡೀ ಟೀಮ್ ನಮ್ಮ ಹಿಂದೆ ನಿಂತಿದೆ. ಆ ಕಡೆಯಿಂದ ಎಡಭಾಗದಿಂದ ಹಿಡಿದು ಬಲಭಾಗದ ತುದಿವರೆಗೂ ಸಾಲದ್ದಕ್ಕೆ ದೂರದಲ್ಲಿರೋ ಎಲ್ಲೋ ಪ್ರವೀಣ್ ಅನ್ನೋರು, ಕೋಟೆ ಪ್ರಭಾಕರ್ ಅನ್ನೋರು ಎಲ್ಲರೂ ಕೈ ಜೋಡಿಸಿದ್ರು. ಕೈ ಜೋಡಿಸಿದ ನಂತರ ಇವತ್ತು ಹಂತವಾಗಿ ಆಗೋಗ್ತದೆ. 25ನೇ ತಾರೀಕು ಶುರು ಮಾಡಿದ್ವಿ ನಮ್ಮ ಪಬ್ಲಿಸಿಟಿ ಕೆಲಸ. ಇವತ್ತು ಆಲ್ರೆಡಿ 28ಕ್ಕೆ ಬಂದ್ಬಿಟ್ವಿ. 3 ದಿವಸ ಮುಗಿದೋಯ್ತು. ಇನ್ನು ಮುಗಿದೋದ್ರೆ 8ಕ್ಕೆ ಬರುತ್ತೆ. 8 ಆಗಿದ ತಕ್ಷಣ ಸಿನಿಮಾ ರಿಲೀಸ್ ಆಗೋಗುತ್ತೆ. ಅದೊಂದು ಇತಿಹಾಸ ಆಗುತ್ತೆ. ಬಟ್ ಖುಷಿ ಏನು ಅಂತಂದರೆ ಸಮ್ವೇರ್ ವಿ ಆರ್ ಗೆಟಿಂಗ್ ಕ್ಲೋಸರ್. ಎಷ್ಟು ಹತ್ತಿರ ಬರ್ತಾ ಇದ್ದೀವೋ ಅಷ್ಟು ನಾವು ಒಂಥರ ಎಲ್ಲರ ಮುಖದ ಮೇಲೆ ಒಂದು ನಗು ಇದೆ. ಆ ಒಂದು ದುಗುಡ ಅದು ತುಂಬ ದೂರದಲ್ಲಿ ಬಿಸಾಕಿದ್ದೇವೆ. ಯಾಕೆಂತಂದರೆ ಫಸ್ಟು ನಾವು ಸಿನಿಮಾ ನೋಡಿದಾಗ ನಮಗೊಂದು ಖುಷಿ ಇರುತ್ತೆ. ಬಟ್ ನೋಡ್ತಾ ಬೇರೆಯವರು ಅದನ್ನು ಆಶೀರ್ವಾದ ಮಾಡಿದಾಗ ತುಂಬ ಖುಷಿ ಆಗುತ್ತೆ.